ಶಾಲೆ ಕಲ್ತಾರೆ ಸಾಗಾವಳಿ ಆದ್ರೆ ನೌಕರಿದಾರ ನಂಬರ್ 1 ಆದ್ರೆ ಉದ್ಯೋಗ ಕಲ್ತಾರೆ ಉಪಯೋಗ ಆದ್ರೆ ವ್ಯಾಪಾರ ಮಾಡೋರಿಗೆ ಎದಕ್ಕಿಲ್ಲ ದಾಂಧೆ ಮಾಡಿದಾರೆ ದಾಡಿ ಸಾರಿದ್ರೆ ಅಂಗಡಿ ಇಟ್ಟರೆ ಆಮದಣಿ ಆದ್ರೆ ಕಟ್ಟುಡ ಕಲ್ತಾರಿಗೆ ಏನೇನು ಕಡಿಮೆ ಇಲ್ಲ ರಾಟಿ ಹೊಲ್ದಾರೆ ರಾಗ ತೆಗೆದ್ರೆ ಹಟಾವ್ ಮಾಡಿದಾರೆ ಕಟಾವ್ ಆದ್ರೆ ಬಿಲ್ಲರ್ ಮಾಡಿದಾರೆ ಬುದ್ಧಿವಂತರಾದ್ರೆ ಟ್ಯಾಕ್ಟ್ರಿ ಮಾಡಿದಾರೆ ಟಗರ್ ಆದಂಗೆ ಆದ್ರೆ ಅಂತಂದೇಳಿ ಉದ್ಯೋಗಕ್ಕೆ ಬೆಲೆ ಐತ್ರಿ ದೇವ್ರ ಮಹಾತ್ಮ ಹೆಂಗೆ ಸೆರಗ್ ಮುಚ್ಚಿ ಮಕ್ಕಳಿಗೆ ಮಲಯಾಳ ಕೊಟ್ಟಾಗ ಮಗ ಆನಂದ ರೀತಿಯಿಂದ ಮಕ್ಕಂತೈತಿ ಯಾರ್ಯಾರು ಹೆಂಗೆ ಗೌಸಿದ್ದ ಪದ್ದನ್ನ ನೆಂಬಿ ದುಡ್ದಾರಿಗೆ ಮಾತ್ರ ಎತ್ಕೊಂಡ ಅಡ್ಡಾಡೋ ಶಕ್ತಿ ಆತ್ಮಹತ್ಯೆಲಿ ಐತಿ. ಬಸವಣ್ಣನವರು ಆರ ಮುನಿದರೆ ಗುರು ಕಾಯುವನೋ ಗುರು ಮುನಿದರೆ ಬಿನ್ನಾರು ಕಾಯುವರಯ್ಯ. ಸತ್ಯ ಧರ್ಮವು ಮಾಡೋ ತಂದೆ ನಿತ್ಯ ನಿರಪವ ನೀಡು ತಂದೆ ಸತ್ಯತನದಲ್ಲಿ ನಡೆಯುವ ಭಕ್ತರನ್ನ ಎತ್ತಿ ಮುದ್ದಾಡಿಸಿ ತಂದೆ ಅಂತಂದೇಳಿ ನೋಡ್ದತ್ತ ಏಳ್ಗಲ್ಲ ಹೇಳ್ದತ್ತ ನೋಡ್ಗಲ್ಲ ಆಲೋಚನೆ ಮಾಡ್ದತ್ತ ಮಾತಾಡಗಲ್ಲ ಇವು ಕಣ್ಣೆಲ್ಲ ನೋಡ್ತಾವ ಏಳ್ಗಲ್ಲ. ಜಯ ಕೊಪ್ಪಳ ಪುರವಾಸ ಗವಿಸಿದ್ದೇಶ ಭವ ಕಳೆವ ಶಿವ ಕಳೆಯೇ ಗವಿಸಿದ್ದೇಶ. ಸ್ನೇಹಿತರೆ ನಮಸ್ಕಾರ. ನಾವು ಇವತ್ತು ಬಂದಿದ್ರು ಶ್ರೀ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಡೀತಿದೆ ನೋಡಿ. ಅದಕ್ಕೆ ಮಹಾಪ್ರಸಾದ ರೆಡಿ ಆಗುವ ಸ್ಥಳದಲ್ಲಿದ್ದೀನಿ. ಮಹಾಪ್ರಸಾದ ಆ ಕಡೆ ರೆಡಿ ಆಗುತ್ತೆ. ಅದಕ್ಕೆ ಮುಂಚಿತವಾಗಿ ತರಕಾರಿಗಳನ್ನ ಕಟ್ ಮಾಡುವ ಜಾಗದಲ್ಲಿದ್ದೀನಿ. ಆ ಕಡೆ ನಮ್ಮ ತಾಯಂದ್ರು ಮತ್ತೆ ಆ ಕಡೆ ನಮ್ಮ ಅಂಕಲ್ಸ್ ಎಲ್ಲರೂ ತರಕಾರಿನ ಕಟ್ ಮಾಡ್ತಾ ಇದ್ದಾರೆ. ಅವ್ರನ್ನ ಎಲ್ಲರೂ ಒಬ್ಬೊಬ್ಬರನ್ನಾಗಿ ಮಾತಾಡ್ಸೋಣ. ಗವಿ ಮಠದ ಬಗ್ಗೆ ಅವ್ರು ಏನ್ ಹೇಳ್ತಾರ ಕೇಳೋಣ ಬನ್ನಿ. ಅಜ್ಜರ ತಮ್ಮ ಹೆಸರು? ನಮ್ಮ ಹೆಸರು ಸಣ್ಣಪ್ರಿ. ಸಣ್ಣಪ್ಪನವುದು ಎಲ್ಲರಿಗಿನ ಸಣ್ಣತನವುದು ವಿದ್ಯೆ ಇಲ್ದ ಅಡ್ಡಿಗಿಂತ ಕಡಿನ ಹೌದಾ ಅಂತಂದೇಳಿ ಇವತ್ತು ನೋಡ್ರಿ ನಡೆಯಂತ ಚಲ್ತಿ ಬಿಳೆ ಹೊಲ ಕರೆ ಬೀಜ ಕೈಲಿ ಬಿತ್ತದು ಬಾಯಿಲಿ ಆಯೋದು. ಬಿಳೆ ಹೊಲ ಅಂದ್ರೆ ಆಳಿ, ಕರೆ ಬೀಜ ಅಂದ್ರೆ ಪೆನ್ನ, ಕೈಲಿ ಬಿತ್ತದಂದ್ರೆ ಬರೆಯೋದು, ಬಾಯಿಲಿ ಆಯೋದಂದ್ರೆ ಓದೋದು. ಇವತ್ತು ನೋಡ್ರಿ ನೋಡ್ದತ್ತ ಏಳ್ಗಲ್ಲ ಹೇಳ್ದತ್ತ ನೋಡ್ಗಲ್ಲ ಆಲೋಚನೆ ಮಾಡ್ದತ್ತ ಮಾತಾಡಗಲ್ಲ ಇವು ಕಣ್ಣೆಲ್ಲ ನೋಡ್ತಾವ ಏಳ್ಗಲ್ಲ ಬಾಯೆಲ್ಲ ಹೇಳ್ತತಿ ಇದು ನೋಡಗಲ್ಲ ತಲೆಯೆಲ್ಲ ಆಲೋಚನೆ ಮಾಡ್ತಾ ಇದು ಮಾತಾಡಗಲ್ಲ ಅಂತಂದೇಳಿ ಯಾರಿಗೆ ಆಲೋಚನೆ ಐತಿ ಅವರು ಶ್ರೀಮಂತರು, ಯಾರಿಗೆ ಆಲೋಚನೆ ಇಲ್ಲ ಅವ್ರಂಥ ದೊಡ್ಡ ಸುಳ್ಳು ಮಕ್ಕಳು ಯಾರು ಇಲ್ಲ ಅಂತಂದೇಳಿ ಇವತ್ತು ನಡೆಯಂತ ಚಲ್ತಿ ಶಾಲೆ ಕಲ್ತಾರೆ ಸಾಗಾವಳಿ ಆದ್ರೆ ನೌಕರಿದಾರ ನಂಬರ್ 1 ಆದ್ರೆ ಉದ್ಯೋಗ ಕಲ್ತಾರೆ ಉಪಯೋಗ ಆದ್ರೆ ವ್ಯಾಪಾರ ಮಾಡೋರಿಗೆ ಎದಕ್ಕಿಲ್ಲ ದಾಂಧೆ ಮಾಡಿದಾರೆ ದಾಡಿ ಸಾರಿದ್ರೆ ಅಂಗಡಿ ಇಟ್ಟರೆ ಆಮದಣಿ ಆದ್ರೆ ಕಟ್ಟುಡ ಕಲ್ತಾರಿಗೆ ಏನೇನು ಕಡಿಮೆ ಇಲ್ಲ ರಾಟಿ ಹೊಲ್ದಾರೆ ರಾಗ ತೆಗೆದ್ರೆ ಹಟಾವ್ ಮಾಡಿದಾರೆ ಕಟಾವ್ ಆದ್ರೆ ಬಿಲ್ಲರ್ ಮಾಡಿದಾರೆ ಬುದ್ಧಿವಂತರಾದ್ರೆ ಟ್ಯಾಕ್ಟ್ರಿ ಮಾಡಿದಾರೆ ಟಗರ್ ಆದಂಗೆ ಆದ್ರೆ ಅಂತಂದೇಳಿ ಉದ್ಯೋಗಕ್ಕೆ ಬೆಲೆ ಐತ್ರಿ ದೇವ್ರ. ಮಹಾತ್ಮ ಶಿವಶರಣ ನಮ್ಮ ಕೋಡೆಕೊಪ್ಪ ದುಚ್ಚಿರ ಪದ್ದ ಯಾವುದು ಹೌದು ಅದು ಅಲ್ಲ, ಯಾವುದು ಅಲ್ಲ ಅದು ಹೌದು ಅಂತ ಹೇಳಿದ್ದ ಶರಣರ ಆಡಿದ ಮಾತು ಸಾಕಾರೆ ಇವೆಲ್ಲ ಶರಣರ ಮಾತು ಸುಳ್ಳಲ್ಲ, ಶರಣರ ಆಡಿದ ಮಾತು ಹುಸಿ ಇಲ್ಲ ಅಂತಂದೇಳಿ ಅವಾಗ ಹಿರಿಯರ ಕೋಟಿ ವಿದ್ಯಕ್ಕಂತ ಮೇಟಿ ಇದ್ದೇವೆ ಮೇಲೂ ರೈತನೇ ರಾಷ್ಟ್ರದ ಬೆನ್ನೆಲುಬು ಕೂಲಿ ಬಾಳ್ವಿ ಸೂಳಿ ಬಾಳ್ವಿ ಹೊಲ ಬೆಳೆದಂತ ಯಾಕದಿತ್ತು ರೈತ ಸರ್ವ 12 ದಿವಸ ಬೆಳಿತಾನಂತ ಹೇಳ್ತಿದ್ರಿ. ಇವತ್ತು ನಮ್ಮ ಹುಚ್ಚಿರಪ್ಪದನಾರು ಹೇಳ್ದಂತಾಗ ಒಕ್ಕಲ್ತನ ಮಾಡಿದೆವು, ಒಣಗೋದ ತೋಟ ಮಾಡಿದೆವು, ತೊರಗ ಸುಳ್ಳ ಮಗ ಕರೆಂಟ್ ಇದ್ರೆ ಸುಳ್ಳರಿದ್ದಂಗೆ ಕಡ್ಲೆ ಹಾಕ್ದವ ಕಾರ್ಕಿಂದ ಮೆಕ್ಕೆಜೋಳ ಹಾಕ್ದವ ಮೆತ್ತಗಾದ, ಸೂರ್ಯಪಾನ ಹಾಕ್ದವ ಸುಕ್ಕೋದ, ಚವಳೆ ಹಾಕ್ದವ್ ಚಾಳಿ ಸುಮಾರ, ಬೆಂಡೆ ಹಾಕ್ದವ 7 ಬೆಂಡ್ಲ, ಟಮಟೆ ಹಾಕ್ದವ ತಾಳಿಲ್ಲ ಮುಗ್ತಿಲ್ಲ, ಉಳ್ಳಾಗಡ್ಡಿ ಹಾಕ್ದವ ಒಂದಕ್ಕೆ ತೆಪ್ಪಿದ, ಬದ್ನೆ ಹಾಕ್ದವ ಬಾಯಿ ಬಡ್ಕಂದ, ಗಜ್ರಿ ಹಾಕ್ದವ ಗಲಗಲ್ಲ ಬಡ್ಕಂದ, ಕಿಚ್ರಿ ಹಾಕ್ದವ ಕಿವಿ ಹಿಡ್ಕಂದ, ಸೋತಿ ಹಾಕ್ದವ ಸೋತೋದ, ಕ್ರಾಸ್ ಮಾಡಿದವನ ಪಾಸ್ ಆದ, ಕ್ರಾಸ್ ಬಿಟ್ಟವಂದ ಬಲ್ ತ್ರಾಸ, ನೆಲ್ ಹಾಕ್ದವ ನೇಮ್ ಬರೋದ, ನವಣೆ ಹಾಕ್ದವ ನೆಲ ಕತ್ಕೊಂಡು ಹೋದ, ಉಳ್ಳಿ ಹಾಕ್ದವ ಉಪಯೋಗಿಲ್ಲ, ಮಾಡಿಕೆ ಹಾಕ್ದವ ಮಕ್ಕಂದ, ಹೆಸರು ಹಾಕ್ದವ ಎದರ್ಕಂದ, ತೊಗರಿ ಹಾಕ್ದವನಂತ ತೊರಗ ಸುಳ್ಳ ಮಕ್ಕಳು ಯಾರು ಇಲ್ಲ ಅಂತಂದೇಳಿ ಬೀಜ ತೆಗ್ದ, ಗೊಬ್ಬರ ತೆಗ್ದ, ಆಳು ಹೋಳಿನ ತೆಗ್ದು, ಮಿಷನ್ ಹಾಕ್ಸಿದ್ ತೆಗ್ದು, ಟ್ಯಾಕ್ಟ್ರಿ ಹೊಡೆದು ತೆಗೆದ್ಬಿಟ್ರೆ ಆ ಮನೆಗೆ ಕದ ಇಲ್ಲ, ಈ ಮನೆಗೆ ತಟ್ಟಿಲ್ರಿ ದೇವ್ರ. ಇವತ್ತು ನಡೆಯಂತ ಚಲ್ತಿ ಯಾರು ಶ್ರೀಮಂತರಂದ್ರೆ ಯಾರು ರಟ್ಟಿ ಗಟ್ಟಿದವ ಅವರ ಶ್ರೀಮಂತರು, ಯಾರು ರಟ್ಟಿ ಎದ್ರದವ ಅವ್ರಂತ ಬಡವ್ರು ಯಾರಿಲ್ಲ. ಅಜ್ಜನ ಬಗ್ಗೆ ನೋಡ್ರಿ ಯಾವತ್ತು ಶರಣಗ ಮರಣ ಇಲ್ಲ, ಭಕ್ತಿಗೆ ಬಡತನ ಇಲ್ಲ, ಕಟುಕಗ ಕನಕರಿಲ್ಲ, ಶಿವಭಕ್ತಗ ನರಕಿಲ್ಲ, ಶರಣರ ನೆಮ್ಮದಿರನ್ ಬಿಟ್ಟು ಎಲ್ಲಿ ಹೋಗಿಲ್ಲ, ಎಲ್ಲಿದನ ಪರಮಾತ್ಮ ಎಲ್ಲಿದನ ಅಂತ ಕೇಳಿದ್ರೆ ಬಲ್ಲಂತ ಮಾತ್ಮರಿಗೆ ಬಲಗೈಯಾಗದನ, ನಮ್ಮಂಥ ಗಿಲ್ಲ ಮಾನವ್ರನ್ನ ಕಂಡು ಪರಮಾತ್ಮ ಕಲ್ಲಿಗಿಂತ ಕಡಿಯಾಗ್ಯಾನ. ಶ್ರೀ ಗುರು ವಚನವೋ ಪಾಲಿಸಿದಾಗಲೇ ದೊರೆಯದ ಮುಖತಿ ನರರಿಗೆ ಸದ್ಗುರುವಿನ ಮಹಿಮೆ ಏನು ಬಲ್ಲರು ನರ ಕುರಿಗಳು ಅಂತಂದೇಳಿ ಇದು ಕೊಪ್ಪಳ ಅಲ್ರಿ, ಇದು ಕೋಪ ಇಲ್ಲದ ಕೊಪ್ಪಳ, ಸಾಕ್ಷಾತ್ ಭೂಮಿಗಿಳಿದ ಭಗವಂತ ಅಭಿನಯ ಗವಿಸಿದ್ದೇಶ್ವರ ಮಹಾಸ್ವಾಮಿ ಇದೇ ಒಂದು ಕೊಪ್ಪಳ ಗ್ರಾಮದಾಗ ಹೊಡೆದು ಮೂಡ್ಯಾನ. ಇಲ್ಲಿ ಕೊಪ್ಪಳ ಗ್ರಾಮದಾಗ ನೋಡ್ರಿ ನಮ್ಮಪ್ಪ ನಡೆದಾಡುವ ದೇವರು ಅಭಿನಯ ಗವಿಸಿದ್ದೇಶ್ವರ ಮಹಾಸ್ವಾಮಿ
ಮಕ್ಕಳಿಗೆ ಒಂದು ಶಾಲೆ ವ್ಯವಸ್ಥೆ ಮಾಡೋಣ, ಕುರುಡರಿಗೆ ಕುಂಟರಿಗೆ ಪ್ರಸಾದದ ವ್ಯವಸ್ಥೆ ಮಾಡೋಣ. ಇವತ್ತು ನಮ್ಮ ಗವಿಸಿದ್ದಪ್ಪನ ಬಗ್ಗೆ ಎಷ್ಟು ಹೇಳಿದ್ರೆ ಕಡಿಮೆ. ಅದಕ್ಕೆ ನೋಡ್ರಿ, ಯಾವತ್ತು ಸಿದ್ಧನ್ನ ಮರಿಬೇಡ, ಗವಿಸಿದ್ದನ ಮರಿಬೇಡ, ಬುದ್ಧಿವಂತನಾದ ಮೇಲೆ ಗವಿಸಿದ್ದನ ಮರಿಬೇಡ ಅಂತಂದೇಳಿ ಬಲ್ಲಂತ ಜ್ಞಾನಿಗಳು ಭಾಳ ಚಂದ ಹೇಳ್ಯಾರಿ ಅಪ್ಪ. ಶಿವ ನ್ಯಾಮವನ್ನು ನೆನಿಲಾರ್ದಂಥ ಬಾಯಿ ಬತ್ತಲ ಕುಣಿಗಿಂತ ಕಡಿ, ಗುರುವಿನ ನ್ಯಾಮ ನೆನಿಲಾರ್ದಂಥ ಮನುಷ್ಯ ಆಡಿನ ಕುಲಕ್ಕಿಂತ ಕಡಿ. ಅದಕ್ಕೆ ಬಸವಣ್ಣನವರು ಅರ ಮುನಿದರೆ ಗುರು ಕಾಯುವನೋ, ಗುರು ಮುನಿದರೆ ಬಿನ್ಯಾರ ಕಾಯುವರಯ್ಯ ನಮ್ಮ ಕೂಡಲ ಸಂಗಮ ದೇವ ಅಂತಂದೇಳಿ, ಗುರುವ ಇಲ್ಲದ ಗುಪ್ತ ತಿಳಿಯುವುದು ಹೆಂಗ, ಶರಣರ ಸಂಘ ಅರಿಯದು ಮಂಗ, ಅಲ್ಪರ ಸಂಘ ಅದೇ ಮಾನಭಂಗ, ದುಷ್ಟರ ಸಂಘ ದೂರ ಆಗುವುದು ಹೆಂಗ ಅಂತಂದೇಳಿ ನಾವೇನು ಶಾಲೆ ಕಲ್ತಾರಲ್ರಿ, ಕಲಾವಂತರಲ್ಲ. ಬಸವಣ್ಣನವ್ರು ಹೇಳ್ದಂಗೆ ತನು ನಿನ್ನದು, ಘನ ನಿನ್ನದು, ಈ ಜೀವನ ನಿನ್ನದು, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನು ಅಲ್ಲದೆ ಮತ್ತೆ ಯಾರಿಲ್ಲವಯ್ಯ ನಮ್ಮ ಕೂಡಲ ಸಂಗಮ ದೇವ ಅಂತಂದ ಬಸವಣ್ಣನವ್ರು ಭಾಳ ಚಂದ ಬರ್ದಿಟ್ಟು ಹೋಗ್ಯಾರಿ ಅಪ್ಪ. ಇಷ್ಟೆಲ್ಲ ಮಾತಾಡ್ತಾರೆ. ಎಷ್ಟನೇ ಸಾಲಿ ಓದಿರಿ? ಶಾಲಿನ ಕಲ್ತಲ್ರಿ ನಾವು, ಹೆಬ್ಬಳ ಸಹಿ ಮಾಡ್ಬೇಕ್ರಿ ಅಪ್ಪ. ಸಾಲಿ ಕಲಿಲಾರ್ದ ಹೆಂಗ್ರಿ ಮಾತಾಡಕ್ ಸಾಧ್ಯ ಅಂತ್ರಿ? ಎಲ್ಲ ಶಿವನಿತ್ಯರಿ, ನಮ್ಮ ಕೈಗೆ ಏನೈತ್ರಿ ಅಪ್ಪ, ಎಲ್ಲ ಅವಂದ ಭಗವಂತಂದ. ಇಲ್ಲ ಅಲ್ರಿ, ಅಲ್ಲ ಅರ್ಜುನ್ ಬಗ್ಗೆ ಜಾತ್ರೆ ಬಗ್ಗೆ. ಜಾತ್ರೆ ಬಗ್ಗೆ ನೋಡ್ರಿ, ಸತ್ಯ ಧರ್ಮವು ಮಾಡೋ ತಂದೆ, ನಿತ್ಯ ನಿರಪವ ನೀಡು ತಂದೆ, ಸತ್ಯತನದಲ್ಲಿ ನಡೆಯುವ ಭಕ್ತರನ್ನ ಎತ್ತಿ ಮುದ್ದಾಡಿಸಿ ತಂದೆ ಅಂತಂದೇಳಿ ತಾಯಿ ಹೆಂಗೆ ಸೆರಗು ಮುಚ್ಚಿ ಮಕ್ಕಳಿಗೆ ಮಲಯಾಳ ಕೊಟ್ಟಾಗ ಮಗ ಆನಂದ ರೀತಿಯಿಂದ ಮಕ್ಕಂತೈತಿ. ಯಾರ್ಯಾರು ಹೆಂಗ ಗವಿಸಿದ್ದಪ್ಪ ಅದನ್ನ ನೆಂಬಿ ದುಡ್ದವ್ರಿಗೆ ಮಾತ್ರ ಎತ್ಗಿಂದ ಅಡ್ಡಾಡೋ ಶಕ್ತಿ ಆತ್ಮಹತ್ಯೆಲಿ ಐತಿ. ಅನ್ನಪ್ರಸಾದಕ್ಕೆ ಯಾವತ್ತು ಆತ ಕೊರತೆ ಮಾಡಿಲ್ರಿ ಅಪ್ಪ. ನಾನು ಇಲ್ಲಿಗೆ ಬರಕ 12ನೇ ವರ್ಷದ ಸೇವರ್ ಇದೆ. 12 ವರ್ಷ ಆತ್ರಿ? 12 ವರ್ಷ ಆತ್ರಿ ನಾನು ಇಲ್ಲಿಗೆ ಬರಕ. ನಮ್ದು ನಮ್ಮ ಗವಿಸಿದ್ದಪ್ಪ ನೋಡ್ರಿ 165 ಪ್ಯಾಕೆಟ್ ಚಜ್ಜಿ ಕೊಟ್ಟನ, ಒಂದು 100 ಪ್ಯಾಕೆಟ್ ಮೆಕ್ಕೆಜೋಳ ಕೊಟ್ಟನ್ರಿ, ಒಂದು 4 ಟ್ಯಾಕ್ಟ್ರಿ ಉಳ್ಳಿ ಕೊಟ್ಟನ್ರಿ. ಇನ್ನ ಉಳ್ಳಿ ರಾಶಿ ಮಾಡಿಲ್ರಿ. ಅಂದಾದ ಒಂದು 10 ಪ್ಯಾಕೆಟಿನಿಂದ ಹಿಡ್ದು 15 ಪ್ಯಾಕೆಟ್ ಉಳ್ಳಿ ಆಗಬೇಕಂತ ನಾವಂತವ್ರಿ ಅಪ್ಪ. ಹೊಲ 20 ಎಕರೆ ಐತ್ರಿ. 20 ಎಕರೆ ಸಾವುಕಾರ ಏನ್ರಿ? ಅದಕ್ಕೆ ನೋಡ್ರಿ, ಯಾರ್ಯಾರು ಹೆಂಗ್ ದುಡಿತಾರ ಅವ್ರವ್ರಿಗೆ ಹಂಗಂಗ ಗವಿಸಿದ್ದಪ್ಪ ಕೊಡ್ತಾನ. ಇದೆಲ್ಲ ನೋಡ್ರಿ, ಉಳ್ಳಾಗಡ್ಡಿ ರಾಶಿ, ಆಮೇಲೆ ಬದ್ನಿಕಾಯಿ ರಾಶಿ, ಆಮೇಲೆ ಕುಂಬಳಕಾಯಿ ರಾಶಿ ಒಂದಲ್ರಿ. ಈಗ ಮಾಡುವಂತ ಜನ ಇವತ್ತು ಕುಂಬಳಕಾಯಿ ಎತ್ತರ್ಯಾರ, ಬದ್ನಿಕಾಯಿ ಎತ್ತರ್ಯಾರ, ಉಳ್ಳಾಗಡ್ಡಿ ರೌದಿ ತೆಗ್ಯಾರ್ಯಾರ. ಈ ಜನಸಾಗರ ಇರ್ಬಿ ದಂಡ ಇಷ್ಟೆಲ್ಲ ಇಲ್ಲಿ ಒಂದು ಸೇವೆ ಮಾಡಿದಂಥ ಜನ ಅದಾರ ನೋಡ್ರಿ. ಅವರೆಲ್ಲ ಸೇವೆ ಮಾಡಿದಂಥವ್ರಿಗೆ ಮಾನವ ಜನ್ಮಕ್ಕೆ ಹುಟ್ಟಿ ಬಂದಕ್ಕೆ ಸಾರ್ಥಕ ಆಗತ್ತೆ. ಅದಕ್ಕೆ ಯಾವತ್ತು ಕದ್ರ ಕದಿಬೇಕು, ಒಂದು ಬಿಂದಿಗೊನ್ನ ಬಿದ್ದರೆ ಬೀಳ್ಬೇಕು. ಇಂಥ ಶಿವ ಶರಣರ ಬೆನ್ನು ಅಂತಂದೇಳಿ ನಾವು ನೋಡ್ರಿ ಮಾತಾಡೋದ್ರಾಗ ಏನಾದರೂ ತಪ್ಪು ಮಾತಾಡಿದ್ರ ಇವ ನಾರವ, ಇವ ನಾರವ, ಇವ ನಮ್ಮವ, ಇವ ನಮ್ಮವ, ನಮ್ಮವನೆಂದು ಜನಿಸಿದನಯ್ಯ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವ್ರು ಹೇಳ್ದಂಗೆ ಈ ತೊಬತ್ ನಮ್ಮತ್ ಅಂತಂದೇಳಿ ಕ್ಷಮಿಸ್ರಿ ಅಪ್ಪ. ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಶರಣೋ ಶರಣಾರ್ಥಿ. ನಿಮ್ಮ ಮಾತಿಗೆ ನಮ್ದೊಂದು ದೊಡ್ಡ ನಮಸ್ಕಾರ ರೀ. ಅಲ್ರಿ, ಸಾಲಿ ಕಲ್ತಾರ ಮಾತಾಡಲ್ಲ ನಿಮ್ಮ ಮಾತು ಏನ್ರಿ? ಹೌದೌದ್ರಿ, ನಿಮ್ಮಂಗ್ ಸಾಲಿ ಕಲ್ತಾರ ಮಾತಾಡಲ್ರಿ. ಏನ್ರಿ? ಎಷ್ಟ್ ಡಿಗ್ರಿ ಮುಗಿಸಿರಿ? ಏನ್ರಿ? ಎಷ್ಟ್ ಡಿಗ್ರಿ ಮುಗಿಸಿರಿ? ಇಲ್ರಿ, ಸಾಲಿನೇ ಇಲ್ರಿ. ನಾವು ಹೆಬ್ಬಳ ಸಹಿ ಮಾಡ್ಬೇಕ್ರಿ ಅಪ್ಪ. ಅದು ಹೆಂಗ್ ಸಾಧ್ಯ ಅಂತ್ರಿ? ಸಾಲಿ ಕಲ್ಯಾರ್ದ ಮಾತಾಡೋದು ಕಲ್ತಾರ ಮಾತಾಡ್ತಾರ. ಇಷ್ಟು ನಿಮ್ಮಷ್ಟು ನಿರಕಳವಾಗಿ ಮಾತಾಡಲ್ರಿ. ಸ್ವಲ್ಪ ಎದುರ್ತಾರ್ರಿ ಅವ್ರು, ಭಯ ಅನ್ನೋದಿರ್ತ್ರಿ ಅವ್ರ ಹತ್ರ. ಈಗ ನೋಡ್ರಿ, ಕರಿಕಿದ್ದು ಹೊಲ ಸುಮಾರ, ನೆರಕಿದ್ದು ಮನೆ ಸುಮಾರ, ಲಂಚ ತಿನ್ನಂತ ಪೊಲೀಸ್ ಸುಮಾರ, ಗುರುಬೋಧ ತಗೊಂಡ್ಲಾರ್ದಂತ ಮನುಷ್ಯ ಸುಮಾರ ಅಂತಂದೇಳಿ ನಮ್ಗೆ ಅನುಗ್ರಹ ಆಗಿತ್ರಿ ಅಪ್ಪ. ನಿಮ್ಗೆ ಯಾರ್ರಿ ಗುರುಗಳು? ನಮ್ಮ ಅಂಕಲಿ ಮಠದ ನಿರ್ಪದಪ್ಪ. ಹಾ, ನಮ್ಗ ಗುರು ರೀ. ಆರಾಮ ಕರೆದ್ರಲ್ರಿ? ಆರಾಮದೇವ್ರಿ ಅಪ್ಪ. ಎಲ್ಲ ತಮ್ಮ ಆಶೀರ್ವಾದ. ನಿಮ್ಮಂತ ಹಿರಿಯರ ಆಶೀರ್ವಾದ ನಮ್ಮ ಮೇಲೆ ಇರ್ಬೇಕಪ್ಪ. ನಮ್ದು ನೋಡ್ರಿ, ಹೋಳಿ ಹುಣ್ಣಿಗೆ ಜಾತ್ರೆ ಆಗತ್ರಿ. ನಮ್ಮ ಊರಿಗೆ ಬರ್ರಿ. ಯಾವ ಊರು ಹೇಳ್ರಿ? ಹಿರೇಬೊಮ್ಮನಾಳ್ರಿ, ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲಾ ರೀ. ಹಿರೇಬೊಮ್ಮನಾಳ್ರಿ? ಹ್ಞೂ ರೀ. ಸರಿ, ಬರ್ತೀವ್ರಿ, ಖಂಡಿತವಾಗ್ಲೂ ಬರ್ತೀವಿ. ಅದೇ ರೀತಿ ನೋಡ್ರಿ, ನಮ್ಮ ಯಲಬುರ್ಗಾ ತಾಲೂಕು ರೀ, ಕೊಪ್ಪಳ ಜಿಲ್ಲಾ, ಗುನ್ನಾಳನ್ನ ಗ್ರಾಮ, ಗುನ್ನಾಳ್ರಿ. ಆಶೆ ಹೇಳ್ದವನ ಈಶ
ಈಶನ್ನ ನೆನೆಲಾರ್ದ ಯಮಪಾಶ ಈಶ ಇರ್ಲಾರ್ದಂಥ ಊರು ಆಳ ಮಶಾನಕ್ಕಿಂತ ಕಡೆ ಅಂತಂದೇಳಿ ಕಾಶಿ ವಿಶ್ವನಾಥನ ಗುನ್ನಾಳ್ ಗ್ರಾಮದಾಗ ಹೊಡೆದು ಮುಡ್ಯಾನ್ರಿ. ಶಿವರಾತ್ರಿಯಾಗ ಅಲ್ಲಿ ಜಾತ್ರೆ ಆಗತ್ರಿ ಅಪ್ಪ. ಶಿವರಾತ್ರಿಗೆ ಅಲ್ಲಿ ಬರ್ರಿ, ಈಶ್ವರನ ಬಗ್ಗೆ ಅಲ್ಲಿ ನಾವು 4 ಮಾತು ಮಾತಾಡ್ತೀವ್ರಿ. ಅದಕ್ಕೆ ನಮಸ್ಕಾರ ರೀ ಅಪ್ಪ. ಶರಣಾರ್ಥಿ. ರಾಷ್ಟ್ರದ ಬೆನ್ನೆಲುಬು ಅಂತ ಹೇಳ್ತಿದ್ರು. ಈಗ ಇವತ್ತು 50,000 ರೂಪಾಯಿ ಪಗಾರ ಐತಂದ್ರೆ ದುಡ್ಡು ತಿನ್ನಕ್ಕಾಗಲ್ರಿ. ರೈತ ಬೆಳೆದಂಥ ಅನ್ನನ ಊಟ ಮಾಡ್ಬೇಕಾಗತ್ತ, ರೊಕ್ಕ ತಿನ್ನಕ್ಕಾಗಂಗಿಲ್ಲ ನೋಡ್ರಿ. ಅದಕ್ಕೆ ನಾವು ಪ್ರತಿಯೊಬ್ಬರಲ್ಲಿ ಕೈ ಮುಗಿದು ಕೇಳೋದೇನಂದ್ರೆ ನೋಡ್ರಿ, ರೈತರ ಮಕ್ಕಳಿಗೆ ಮಾತ್ರ ಕನ್ಯಾ ಕೊಡ್ರಿ, ರೈತರ ಮಕ್ಕಳಿಗೆ ಕನ್ಯಾ ಕೊಡ್ರಿ. ನಾವು ಎದಕ್ಕಂದ್ರೆ ನೌಕರಿದಾರ ಅಂತಂದೇಳಿ ಬರೀ ನೌಕರಿದಾರಿಗೆ ಕನ್ಯಾ ಕೊಟ್ರ ಮತ್ತು ಇವತ್ತು ರೈತರ ಮಕ್ಕಳಿಗೆ ಕನ್ಯಾ ಕೊಡೋರು ಯಾರ್ರಿ? ಅದಕ್ಕೆ ಇವತ್ತು ಗೂಳಿನ ಬೇರೆ, ಕಟ್ಟಾಕಿದ ಎತ್ತನೇ ಬೇರೆ. ಬಲ್ಲಾರ ಭಾಳ ಚಂದ ಏನು ಹೇಳ್ಯಾರ್ರಿ, ಒಕ್ಕಲ್ತನ ಮಾಡಂಗಿತ್ತಂದ್ರೆ ನಮ್ದು ಬೆಂದು ಒಕ್ಕಲ್ತನ ಮಾಡು. 4 ಮಂದಿಯಾಗ ನ್ಯಾಯ ಹೇಳಂಗಿತ್ತಂದ್ರೆ ಗವಿಸಿದ್ದೇಶ್ವರ ಮಹಾಸ್ವಾಮಿ ಭೂಮಿಗೆ ಇಳಿದ ಭಗವಂತ ಆತ ನಮಗಾಗಲಿ ನಮ್ಮ ಮಕ್ಕಳಿಗೆ ಶಾಲೆ ಕಲಿಸ್ಬೇಕು, ಮಕ್ಕಳನ್ನ ವಿದ್ಯಾವಂತರನ್ನ ಮಾಡ್ಬೇಕು, ಮಕ್ಕಳನ್ನ ಅವ್ರ ಕಾಲ ಮೇಲೆ ಅವ್ರು ನಿಂದ್ರಂಥ ವ್ಯವಸ್ಥೆ ಮಾಡ್ಬೇಕಂತಂದೇಳಿ ನಮಗಾಗಿ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ದುಡಿತಾ ಇದ್ದಾರೆ. ಇದು ಕೊಪ್ಪಳ ಅಲ್ರಿ, ಇದು ಸಾಕ್ಷಾತ್ ಶಿವನ ಕೈಲಾಸ, ಸಾಕ್ಷಾತ್ ಶಿವನ ಕೈಲಾಸ. ಇಲ್ಲಿ ಬಂದು ಇಂಥ ಜಾತ್ರೆ ಒಳಗೆ ಸೇವೆ ಮಾಡಿದಾರ ಜಲ ಮೇಲೆ ಪಾವನ. ನಾಳಿನ ದಿವಸ ನೋಡ್ರಿ ಅಪ್ಪರದ ಗವಿಸಿದ್ದಪ್ಪ ಅಪ್ಪರ ತೇರು ನೋಡಿದಾರೆ ಎಲ್ಲರೂ ಜೋರು. ಇಂಥ ತೇರು ನೋಡಿದಾರ ಪಾಪ ಎಲ್ಲ ಪರಿಹಾರ. ಅವರ ಮಾನವ ಜನ್ಮಕ್ಕೆ ಹುಟ್ಟಿ ಬಂದಕ್ಕೆ ಸ್ವಾರ್ಥಕ್ಕಾಗತ್ತೆ. ಈ ಅಪ್ಪರ ಬಗ್ಗೆ, ಈ ತೇರಿನ ಬಗ್ಗೆ, ಅಪ್ಪರ್ ಮಾಡಿದಂಥ ಒಳ್ಳೆ ಕೆಲಸದ ಬಗ್ಗೆ ಎಷ್ಟು ಹೇಳಿದ್ರೆ ಕಡಿಮೆ ರೀ. ನಮಗೆ ಭಾಳ ಮಾತಾಡಕ್ಕೆ ಬರಂಗಿಲ್ಲ ರೀ. ನಮಸ್ಕಾರ ರೀ ಅಪ್ಪ. ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಕೊಪ್ಪಳ, ಇದೇ ಕಾಲೇಜಿನವರು, ಇದೇ ಊರಿನ ಕಾಲೇಜಿನವರು. ಗವಿಸಿದ್ದೇಶ್ವರ ಜಾತ್ರಾ ಪ್ರಯುಕ್ತ ನಾವು ಮಹಾದಾಸೋಹದಲ್ಲಿ ನಮ್ಮ ಅಂದರೆ ಸ್ಕೌಟ್ ಆ್ಯಂಡ್ ಗೈಡ್ಸ್, ಕಾಲೇಜಿನ ಸ್ಕೌಟ್ ಆ್ಯಂಡ್ ಗೈಡ್ಸ್ನ ರೇಂಜರ್ಸ್ ಮತ್ತು ರೋವರ್ಸ್ ಎರಡೂ ತಂಡದವರು ಕೂಡ ಇಲ್ಲಿ ನಿಸ್ವಾರ್ಥದಿಂದ ಸೇವೆಯನ್ನು ಮಾಡಲಿಕ್ಕೆ ತಮ್ಮ ತುಂಬು ಮನಸ್ಸಿನಿಂದ ಬಂದಿದ್ದಾರೆ. ನಮ್ಮ ಭಾರತ ಸಂಸ್ಕೃತಿಯಲ್ಲಿ ದಾಸೋಹಕ್ಕೆ ಭಾಳ ಶ್ರೇಷ್ಠ ಗೌರವ ಇದೆ. ನಮ್ಮ ಮಠದ ಜಾತ್ರೆ ಕೂಡ ತ್ರಿವಿಧ ದಾಸೋಹಕ್ಕೆ ಭಾಳ ಪ್ರಖ್ಯಾತಿಯನ್ನು ಪಡೆದಿದೆ. ದಕ್ಷಿಣ ಭಾರತದ ಕುಂಭಮೇಳ ಅಂತ ಹೆಸರಾಗಿರ್ತಕ್ಕಂಥ ಕೊಪ್ಪಳ ಜಾತ್ರೆಯಲ್ಲಿ ದಾಸೋಹದ ಒಂದು ಶ್ರೇಷ್ಠತೆ ಮತ್ತು ಕೀರ್ತಿ ಇಡೀ ವಿಶ್ವದಾದ್ಯಂತ ಹರಡಿದೆ ಈ ಸದ್ಯಕ್ಕೆ. ಹಾಗಾಗಿ ಇಲ್ಲಿ ಪ್ರತಿ ಹಳ್ಳಿಯ ಜನರು ತಮ್ಮ ಕೈಲಾದಷ್ಟು ತನುಮನ ಧನವನ್ನು ಅರ್ಪಿಸಿ ಈ ದಾನವನ್ನು ಮಾಡಿರ್ತಾರೆ. ಅದೇ ದಾನದಿಂದ ದಾಸೋಹವನ್ನು ತಯಾರಿಸಿ ಬಂದಂಥ ಭಕ್ತರಿಗೆಲ್ಲರಿಗೂ ತುಂಬು ಮನಸ್ಸಿನಿಂದ ಊಟವನ್ನು ಬಡಿಸ್ತಕ್ಕಂಥದ್ದು ಇಲ್ಲಿಯ ಸಂಸ್ಕೃತಿ. ಈ ನಮ್ಮ ನಾಡಿನ ಸಂಸ್ಕೃತಿ ಜಗದಗಲ ಬೆಳೆಯಲಿ, ಸೇವೆ ಮಾಡುವ ಮತ್ತಷ್ಟು ಭಕ್ತಿ ಮತ್ತು ಶಕ್ತಿಯನ್ನು ಆ ಮಹಾಗವಿಸಿದ್ದೇಶ ನಮ್ಮೆಲ್ಲರಿಗೆ ನೀಡಲಿ. ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ, ರೇಂಜರ್ಸ್ ಮತ್ತು ರೋವರ್ಸ್ಗಳಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಜೊತೆಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೂ ಮತ್ತು ಸ್ಕೌಟ್ ಲೀಡರ್ ಆದಂಥ ಮಂಜುನಾಥ್ ಸರ್ ಅವರಿಗೂ ಮತ್ತು ಎಲ್ಲ ಈ ಗವಿಸಿದ್ದೇಶ್ವರ ಜಾತ್ರಾ ಸಮಿತಿಯ ಎಲ್ಲ ಕಮಿಟಿಗಳಿಗೂ ಮತ್ತು ಮಠದ ಸ್ವಾಮೀಜಿಗಳಂಥ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳಿಗೂ ಕೂಡ ನಾವು ಎಲ್ಲರೂ ಹಣೆ ಮಾಡಿದ್ದು ಈ ಸೇವೆಯನ್ನು ಇನ್ನಷ್ಟು ಮಾಡುವ ಶಕ್ತಿ ನೀಡಲಿ ಅಂತ ಭಗವಂತನಲ್ಲಿ ಕೇಳ್ತಾ ಇದ್ದೀನಿ. ಧನ್ಯವಾದಗಳು. ಅನ್ನದಾನ ಅನ್ನೋದು ಶ್ರೇಷ್ಠ ದಾನ. ಇವತ್ತು ಜಗತ್ತಿನಲ್ಲಿ ಅತಿ ಬಡತನದಿಂದ ಬಳಲ್ತಕ್ಕಂಥ ಮಕ್ಕಳು ಮತ್ತು ಜನರು ಇದ್ದಾರೆ. ಅತಿ ಹೆಚ್ಚಾಗಿ ಆಹಾರ ವೇಸ್ಟ್ ಮಾಡ್ತಕ್ಕಂಥ ಜನರು ಇದ್ದಾರೆ. ಈ ಜಾತ್ರೆಗೆ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರು ಯಾವುದೇ ರೀತಿಯ ಆಹಾರವನ್ನು ವೇಸ್ಟ್ ಮಾಡದೆ ಮತ್ತು ಎಲ್ಲೆಂದರಲ್ಲಿ ಚೆಲ್ಲಾಡದೆ ತಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀಡಿಸಿಕೊಂಡು ಊಟ ಮಾಡಬೇಕು. ಅದ್ರ ಜೊತೆಗೆ ಆಹಾರದ ಮಹತ್ವವನ್ನು ಅವರು ಉಳಿಸಬೇಕು. ಮತ್ತು ಅದ್ರ ಜೊತೆಗೆ ಇಲ್ಲಿ ಏನು ಜಾತ್ರಾ ಸ್ಥಳದಲ್ಲಿ ಯಾವುದೇ ರೀತಿಯ ಏನು ಮಲಿನತೆಯನ್ನು ಮಾಡದೆ, ಪ್ಲಾಸ್ಟಿಕ್ಗಳನ್ನು ಹೆಚ್ಚಾಗಿ ಬಳಸದೆ ಮತ್ತು ತಾವು ಕುಡಿದಿರ್ತಕ್ಕಂಥ ನೀರಿನ ಬಾಟ್ಲ್ಗಳಿರ್ಬೋದು, ತಂದಿರ್ತಕ್ಕಂಥ ಪ್ಲಾಸ್ಟಿಕ್ ಕವರ್ಗಳಿರ್ಬೋದು, ಯಾವುದನ್ನು ಕೂಡ ಇಲ್ಲಿ ಬಿಸಾಕದೆ ಡಸ್ಟ್ಬಿನ್ಗಳನ್ನು ಇಟ್ಟಿದ್ದಾರೆ. ಆ ಡಸ್ಟ್ಬಿನ್ಗಳಲ್ಲಿ ಹಾಕಬೇಕು. ಜೊತೆಗೆ ಪರಿಸರ ಪ್ರೇಮವನ್ನು ಅವರು ಮೆರಿಬೇಕು ಮತ್ತು ಊಟದ ಕಾಳಜಿಯನ್ನು ಮೆರೆದು ಆಹಾರವನ್ನು ಪೋಲು ಮಾಡದ ಹಾಗೆ ಉಳಿಸ್ಬೇಕು. ಅದ್ರ ಜೊತೆಗೆ
ಸ್ವಚ್ಛ ನಗರಕ್ಕೆ ಅವರು ಕೈ ಜೋಡಿಸ್ತಾರಂತ ನಾವು ಈ ಮೂಲಕ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನೋಡಿದ್ರಲ್ಲ ಸ್ನೇಹಿತರೆ, ಮಠದಲ್ಲಿ ಸೇವೆ ಮಾಡ್ತಿರುವಂತ ಭಕ್ತಾದಿಗಳ ಮಾತನ್ನ ಈ ವಿಡಿಯೋ ಹೆಂಗ್ ಅನಿಸ್ತು ಕಮೆಂಟ್ ಮಾಡ್ರಿ. ವಿಡಿಯೋ ಏನಾದ್ರು ಇಷ್ಟ ಆಗಿತ್ತಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಯಾರಿಗಾದ್ರು ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.